ಕರುನಾಡ ಸೇವಕರ ಪಕ್ಷದ ವತಿಯಿಂದ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಭಾರತ ರತ್ನ ಪ್ರಶಸ್ತಿಗಳ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡಿಬೇಕಾದ್ರೆ ಭಾರತದ ಪ್ರಜೆಯಾಗಿರ್ಬೇಕಂತೇನೇನಿಲ್ಲ. ಉತ್ತಮ ರೀತಿಯಾದಂತಹ ಸಾಧನೆಯನ್ನು ಮಾಡಿದವರಿಗೆ, ಸೇವಕರಿಗೆ, ನಾನಾ ರೀತಿಯ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡ್ತಾ ಬಂದಿದೆ. ಕರುನಾಡ ಸೇವಕರ ಪಕ್ಷದ ಉದ್ದೇಶ ಏನಂದರೆ, ರಾಜಕೀಯ ನಾಯಕರಿಗೆ ಈ ಪ್ರಶಸ್ತಿ ಯಾಕೆ ಬೇಕು ಅನ್ನೋದೇ ನಮ್ಮ ಪ್ರಶ್ನೆ. ಕಾರಣ ಇಷ್ಟೇ, ಭಾರತಕ್ಕೆ ಸ್ವತಂತ್ರ ಬಂದ ದಿನದಿಂದನೂ ಇವತ್ತಿನವರೆಗೂ ಇನ್ನು ಮುಂದೂ ಕೂಡ ರಾಜಕೀಯ ಅನ್ನೋದು ಸೇವೆಯ ರೂಪದಲ್ಲಿಲ್ಲ. ಅದು ಸೇವೆ ಎಂದು ಕರೆಯಲ್ಪಟ್ಟರೂ ಕೂಡ ಅದು ಸೇವೆಯಾಗಿಲ್ಲ. ಅದು ಸ್ವಾರ್ಥ, ವ್ಯಾಪಾರ ಮನೋಭಾವದಿಂದನೇ ನಾನೇ, ನನ್ನಿಂದ ನಾನೇ ಅನ್ನುವ ರೀತಿಯೇ ನಿರಂತರವಾಗಿ ಅದು ನಡ್ಕೊಂಡ್ಬಂದಿದೆ. ಪ್ರಸ್ತುತ ಕೂಡ ಅದೇ ರೀತಿ ನಡೀತಿದೆ. ಸೇವೆ ಅಂದ್ರೇನು? ಸೇವಕರು ಅಂದರೆ ಯಾರು? ತಮ್ಮ ಜೀವನದ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ, ಆಸೆಗಳನ್ನು, ಕನಸುಗಳನ್ನು ಎಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ರಾಜ್ಯದ ಪ್ರಗತಿಗೋಸ್ಕರ, ದೇಶದ ಪ್ರಗತಿಗೋಸ್ಕರ ಸಂಪೂರ್ಣ ಜೀವನವನ್ನು ಮುಡುಪಾಗಿಡುವವರನ್ನ ಸೇವಕರಂತ ಕರಿಬೋದು. ರಾಜಕೀಯ ನಾಯಕರುಗಳು ಯಾವ ನಿಟ್ಟಿನಲ್ಲಿ ಸೇವಕರಂತೂ ಕರೆಸ್ಕೊಳ್ತಾರೆ? ಯಾರೇ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಒಂದು ತಿಂಗಳಿಗೆ ಕಮ್ಮಿ ಅಂದ್ರೂ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಸಂಬಳವನ್ನು ಪಡೀತಾರೆ. ಐಷಾರಾಮಿ ಜೀವನ ನಡೆಸ್ತಾರೆ. AC, ಕಾರು, ಬಂಗ್ಲಾ ಎಲ್ಲ ಸವಲತ್ತುಗಳು ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ. ಈ ರಾಜಕೀಯ ಅನ್ನೋ ಉದ್ದೇಶದಿಂದ ರಾಜಕೀಯ ನಾಯಕರು ಜನರವರನ್ನ ಆರಿಸಿ ಕಳಿಸಿದ್ದಾರೆ ಅನ್ನೋ ಉದ್ದೇಶದಿಂದ. ಇದಕ್ಕೂ ಮುಂದುವರೆದು ರಾಜಕೀಯ ಅನ್ನೋದು ಹೇಗೆ ಪ್ರಾರಂಭವಾಗುತ್ತೆ? ಒಬ್ಬರ ಮೇಲೆ ಕೆಸರೆರಚುವ ಮೂಲಕ, ಒಬ್ಬರನ್ನು ಟೀಕಿಸುವುದರ ಮೂಲಕ ಅಲ್ಲಿಂದ ಪ್ರಾರಂಭ ಆದಂಥ ರಾಜಕೀಯ. ಒಂದು ಪಕ್ಷ ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಚುನಾವಣೆಯಲ್ಲಿ ನಿಂತು ಅವನಿಗೆ ಗೆಲ್ಲಬೇಕು ಅಂದರೆ ದೊಡ್ಡ ದೊಡ್ಡ ಪಕ್ಷಗಳನ್ನ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ದೇಣಿಗೆ ಅಂತ ಪಡ್ಕೊಳ್ತಾರೆ. ಆ ದೇಣಿಗೆ ಅಂತ ಮೊದಲು ಬರೋದೇ ಕಾಂಟ್ರಾಕ್ಟ್ಗಳಿಂದ. ಯಾವುದೇ ಒಂದು ಸರ್ಕಾರದ ಒಂದು ಕೆಲಸ ಆಗಿರ್ಬೋದು, ಆ ಟೆಂಡರ್ ಮೂಲಕ ಕೊಡಬೇಕಾದ್ರೆ ಅದು ಎಷ್ಟು ಟೆಂಡರ್ಗೆ ಹೋಗಿರುತ್ತೋ ಅದರಲ್ಲಿ ಇಷ್ಟು % ಕಮಿಷನ್ ಅಂತ ಮೊದಲೇ ನಿಗದಿಯಾಗಿರುತ್ತೆ. ಆ ರೀತಿ ಅದು ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಸೊ ದೊಡ್ಡ ಲೆವೆಲಿಂದ ಹಿಡಿದು ಒಂದು ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳವರೆಗೂ ಕೂಡ ಇದೇ ನಡೀತಿರೋದು. ಈ ರೀತಿ ಮನೋಭಾವನೆಯನ್ನು ಬಳಸ್ಕೊಂಡು ರಾಜಕೀಯ ಮಾಡುವಂಥ ವ್ಯಕ್ತಿಗಳನ್ನು ಸೇವಕರಂತ ಯಾವ ರೀತಿ ಕರೆಯೋಕ್ಕಾಗುತ್ತೆ? ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಸಾವಿರಾರು ಜನರು ಯಾವುದೇ ಸ್ವಾರ್ಥವಿಲ್ಲದೆ ಅವರು ಮಾಡಿದಂಥ ಸಾಧನೆಯನ್ನು ಪ್ರಚಾರ ಮಾಡದೆ ಇವತ್ತಿಗೂ ಕೂಡ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಿರೋರು ಸಾವಿರಾರು ಜನರಿದ್ದಾರೆ. ಅವರನ್ನು ಗುರುತಿಸಿ ಅಂಥವ್ರಿಗೆ ಈ ಪ್ರಶಸ್ತಿಯನ್ನು ನೀಡಬೇಕು ಹೊರತು ಯಾವುದೇ ಪಕ್ಷದ, ಯಾವುದೇ ರಾಜಕೀಯ ನಾಯಕರುಗಳಿಗೆ ಸರ್ಕಾರದಿಂದ ಬರುವಂಥ ಯಾವುದೇ ಪ್ರಶಸ್ತಿಗಳನ್ನು ನೀಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅವರು ಅಧಿಕಾರದಲ್ಲಿರಬೇಕಾದ್ರೆ ಎಲ್ಲ ಸವಲತ್ತುಗಳನ್ನು ಪಡೀತಾರೆ. ಅಧಿಕಾರದಿಂದ ಹೋದ ನಂತರ ಕೂಡ ಅವ್ರಿಗೆ ಗೆದ್ದು ಬಂತ ಅವಧಿಯಲ್ಲಿ ಅವರಿಗೆ ಪೆನ್ಷನ್ ಮೂಲಕ ದುಡ್ಡುಗಳು ಹೋಗ್ತಿರುತ್ತೆ. ಯಾವ ರೀತಿ ಪೆನ್ಷನ್ ದುಡ್ಡುಗಳು ಹೋಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬ MLA ಒಂದು ಸಲ ಗೆದ್ದರೆ ಆ ಒಂದು ಸಲದ ಅವಧಿಯ ಪೆನ್ಷನ್ ಅವನಿಗೆ ಲೈಫ್ ಲಾಂಗ್ ಬರ್ತಿರುತ್ತೆ. ಅದೇ MLA 2 ಸಲ ಗೆದ್ದಾಗ ಆ 2 ಸಲದ ಪೆನ್ಷನ್ ಲೈಫ್ ಲಾಂಗ್ ಬರ್ತಿರುತ್ತೆ. ಅದೇ MLA 3 ಸಲ ಗೆದ್ದಾಗ ಆ 3 ಸಲದ ಗೆದ್ದಿರುವಂಥ ಪೆನ್ಷನ್ಗಳು ಲೈಫ್ ಲಾಂಗ್ ಬರ್ತಿರುತ್ತೆ. MP ಗೂ ಕೂಡ ಇದೆ ಅನ್ವಯವಾಗುತ್ತೆ. ಎಲ್ಲ ರಾಜಕೀಯ ನಾಯಕರು ಕೂಡ ಇಷ್ಟೊಂದು ಐಷಾರಾಮ್ಯ ಜೀವನವನ್ನು ನಡೆಸುವುದರ ಜೊತೆಗೆ, ದುಡ್ಡನ್ನು ಲೂಟಿ ಮಾಡುವುದರ ಜೊತೆಗೆ, ಕೆಸರೆರಚಾಟದ ರಾಜಕೀಯನ ಮಾಡುವುದರ ಜೊತೆಗೆ ರಾಜಕೀಯ ಜೀವನದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡವ್ರಿಗೆ ಯಾಕೆ ಬೇಕು ಈ ಪ್ರಶಸ್ತಿಗಳು? ಅವ್ರಿಗಿಂತ ಉತ್ತಮವಾದವರಿಲ್ವಾ? ಸೊ ಈ ವರ್ಷಕ್ಕೆ ಬರೋದಾದರೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಕಡಿಮೆ ಸಾಧನೆ ಮಾಡಿದಾರ? ನಡೆದಾಡುವ ದೇವರಂತನೇ ಹೆಸರು ತಗೊಂಡವರು ಅವ್ರಿಗೆ ಯಾಕೆ ಪ್ರಕಟವಾಗಿಲ್ಲ? ಕೊನೆಯ ಗಳಿಗೆಯಲ್ಲಿ ಹಾಸ್ಪಿಟ್ಲಲ್ಲಿ ಇರುವ ಸಮಯದಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳ್ತಾರೆ. ಯಾಕೆ ಇಷ್ಟು ದೊಡ್ಡ ಆಸ್ಪತ್ರೆಯನ್ನು ಕರ್ಕೊಂಬಂದ್ರಿ? ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ಬೋದು ಈ ಆಸ್ಪತ್ರೆಗೆ? ಬೇಡ, ನನ್ನ ಕರ್ಕೊಂಡೋಗಿ. ಎಂಥ ಒಂದು ಮಗುವಿನಂಥ ಆ ದೇವರ ಮನಸ್ಸು ಅನ್ನೋದನ್ನ ಅಲ್ಲಿ ನೋಡಿ. ನನಗೋಸ್ಕರ ಇಷ್ಟು ದುಡ್ಡು ಖರ್ಚು ಮಾಡಬೇಡಿ, ಆ ದುಡ್ಡನ್ನು 4 ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಊಟಕ್ಕೋ, ಸಮಸ್ಯೆಗೋ ಬಳಸಿ
ಇಲ್ಲಿಂದ ಕರ್ಕೊಂಡೋಗಿ ಅಂತ ಹೇಳಿದಂತಹ ನಡೆದಾಡುವ ದೇವರು ಅವರಿಗಿಂತ ದೊಡ್ಡ ಸಾಧನೆ ಮಾಡಿದವರ ಈ ಸಾಲಿನ ಪ್ರಶಸ್ತಿಯನ್ನು ಪಡೆದವರು. ರಾಜಕೀಯವನ್ನು ಇನ್ನೆಷ್ಟು ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತೀರಿ ಅನ್ನೋದೇ ನಮ್ಮ ಪ್ರಶ್ನೆ. ಅಧಿಕಾರ ಇದ್ದಾಗ ನಿಮ್ಮ ಮನಸ್ಸಿಗೆ ಬಂದಾಗೆ ಏನು ಬೇಕಾದರೂ ಮಾಡಬಹುದು. ಅವರು ಮಾಡೋಕ್ಕೆ ಧೈರ್ಯ ತುಂಬುವವರು ಕೂಡ ಜನರೇ. ಯಾಕಂದರೆ ಒಬ್ಬ ರಾಜಕೀಯ ನಾಯಕನನ್ನು ನೀವು ಯಾವತ್ತು ದೇವರು ಅಂತ ಪೂಜಿಸ್ತೀರೋ ಅಲ್ಲಿವರೆಗೂ ಅವರಲ್ಲಿ ನಾನೇ, ನನ್ನಿಂದನೇ, ನನ್ನದೇ ಅನ್ನುವ ಒಂದು ಮದ ಅವರ ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ತುಂಬಿರುತ್ತೆ. ಅವರು ನಿಮ್ಮ ಸೇವಕರು. ಪ್ರಜಾಪ್ರಭುತ್ವ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು. ಆದರೆ ಪ್ರಜೆಗಳೇ ಪ್ರಭುಗಳು ಅನ್ನೋದು ಕೇವಲ ಪುಸ್ತಕದಲ್ಲಿ ಇದೆಯೋ ಹೊರತು ಅದು ವಾಸ್ತವವಾಗಿ ಅದು ಎಲ್ಲೂ ಕೂಡ ಜಾರಿಗೆ ಬಂದಿಲ್ಲ. ಅನೇಕ ರೀತಿಯಾದ ಇದಕ್ಕೆ ಉದಾಹರಣೆ ಕೊಡ್ಬೋದು. ಎಲ್ಲ ಪಕ್ಷದ ನಾಯಕರು ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಳ, ಅವರೇ ನಮ್ಮದು, ಅವ್ರಿಗೆ ನಮಗೆಲ್ಲ, ಅವರೇ ನಮ್ಮ ಸಾರ್ಥ, ಅವರಿಂದ ನಮ್ಮ ಪಕ್ಷ ಅಂತ ಹೇಳ್ತಾರೆ. ಅದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಮೇಲ್ದರ್ಜೆಯ ನಾಯಕರು ಸ್ಟೇಜ್ ಮೇಲೆ ಕೂತಿರ್ತಾರೆ, ವಿ ವಿ ಐ ಪಿ ಅವರು ಮುಂದೆ ಕೂತಿರ್ತಾರೆ, ವಿ ಐ ಪಿ ಅದನ್ನೇ ಕೊಡ್ತಾರೆ, ಕಾರ್ಯಕರ್ತರು ಅದಕ್ಕಿಂತ ಹಿಂದೆ ಹೇಳ್ತಾರೆ. ಯಾವತ್ತು ನೀವೇ ನಿಮ್ಮಿಂದಂತೆ ಬರೀ ಮಾತಲ್ಲಿ ಹೇಳಿಕೆಯನ್ನು ಕೊಡ್ತಾರೋ ಅವರನ್ನು ಯಾವತ್ತೂ ಯಾರು ಮುಂದೆ ತರಲ್ಲ. ಆ ಮಾತಿಗೆ ಮಾತ್ರ ಅವರು ಸೀಮಿತವಾಗಿರ್ತಾರೆ. ಸೊ ಉದ್ದೇಶ ಅಷ್ಟೇ, ರಾಜಕೀಯ ನಾಯಕರು ಎಲ್ಲ ಸವಲತ್ತುಗಳನ್ನು ಪಡೆದಿರ್ತಾರೆ, ಎಲ್ಲ ರೀತಿಯ ಉತ್ತಮವಾದಂಥ ಜೀವನವನ್ನು ಅನುಭವಿಸಿರ್ತಾರೆ. ಅವರಿಗೆ ಈ ಪ್ರಶಸ್ತಿಯನ್ನು ಕೊಡೋ ಬದಲು ಸಾಮಾನ್ಯ ಜನರಿಗೆ, ಸಾವಿರಾರು ಜನರು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದಂಥ, ಯಾವುದೇ ಅಧಿಕಾರವನ್ನು ಅನುಭವಿಸದೆ, ಯಾವುದೇ ರೀತಿಯಾದಂತಹ ಒಂದು ಐಷಾರಾಮಿ ಜೀವನವನ್ನು ಅನುಭವಿಸದೆ ಅನೇಕ ಜನರು ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ತುಂಬ ಜನರು ಸಾಧನೆ ಮಾಡಿದಂತಹ ಉತ್ತಮ ವ್ಯಕ್ತಿತ್ವ ಇರುವಂತಹ ಜನರಿದ್ದಾರೆ. ಅವರನ್ನು ಗುರುತಿಸಿ ಅಂಥವ್ರಿಗೆ ಈ ಪ್ರಶಸ್ತಿಯನ್ನು ನೀಡಿದಾಗ ಆ ಪ್ರಶಸ್ತಿಯು ಕೂಡ ಒಂದು ಗೌರವ ಬರುತ್ತೆ. ಹಾಗೂ ನಿಮಗೆ ರಾಜಕೀಯ ನಾಯಕರಿಗೆ ಕೊಡಲೇಬೇಕು ಅಂತ ಮನಸ್ಸಿದ್ರೆ ಒಂದು ಕೆಲಸ ಮಾಡಿ. ಒಬ್ಬ ವ್ಯಕ್ತಿಯನ್ನು ಒಂದು ಜಿಲ್ಲೆಯಿಂದ ಯಾರು ಅತಿ ಹೆಚ್ಚು ಬಾರಿ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೋ ಇಲ್ಲ ಪಾರ್ಲಿಮೆಂಟ್ಗೋ ಕಳಿಸಿರ್ತಾರಲ್ಲ, ಆ ಕಳಿಸಿದಂತಹ ಆ ಜಿಲ್ಲೆಯ ಜನತೆಗೆ ಆ ಪ್ರಶಸ್ತಿಯನ್ನು ವಿತರಿಸಿ. ಈ ಜಿಲ್ಲೆಯ ಜನತೆ, ಸಮಸ್ತ ಜನತೆಗೆ ಹೇಗೆ ಈ ಪ್ರಶಸ್ತಿಯನ್ನು ವಿತರಿಸೋದು, ಹೇಗೆ ನೀಡೋದು ಅನ್ನೋದೊಂದು ಪ್ರಶ್ನೆ ಕೂಡ ಬರ್ಬೋದು. ಆ ಜಿಲ್ಲೆಯ ಜನರೇ ಆಯ್ಕೆ ಮಾಡಲಿ. ನಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ನಿರಂತರವಾಗಿ ಸೇವೆ ಮಾಡ್ತಿರುವಂಥ ರಾಜಕೀಯ ನಾಯಕರನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ಹಲವಾರು ರೀತಿಯಲ್ಲಿ ಸೇವೆ ಮಾಡುವವರನ್ನು ಗುರುತಿಸುವಂಥ ಅವಕಾಶವನ್ನು ಕೊಡಿ ಆ ಜಿಲ್ಲೆಯ ಜನತೆಗೆ. ಆ ರಾಜಕೀಯ ನಾಯಕರ ಪರವಾಗಿ ಬೇಕಾದರೆ ಆಯಾ ಜಿಲ್ಲೆಗಳಿಗೆ, ಆ ಜಿಲ್ಲೆಯ ಜನತೆಗಳಿಗೆ ಆ ಪ್ರಶಸ್ತಿಯ ಗೌರವವನ್ನು ಸಲ್ಲಿಸದ ರೀತಿಯಾದಂಥ ಕಾರ್ಯಕ್ರಮವನ್ನು ಕೂಡ ತರಬಹುದು. ಈ ವರ್ಷ ಆದರೂ ಕೂಡ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಈ ಪ್ರಶಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಂದಿಲ್ಲ. ಆದಷ್ಟು ಬೇಗ ಅವರಿಗೆ ಆ ಗೌರವ ಸಿಗಲಿ ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಆಗಿತ್ತು. ನಮಸ್ಕಾರ ಸ್ನೇಹಿತರೆ.